Guys, finally entered one of the forest ಜ್ಯೋತಿರ್ಲಿಂಗ. ಯಾವುದು ಅಂತ ಗೆಸ್ ಮಾಡಿ. ಇಟ್ ಇಸ್ ಸೋಮೇಶ್ವರ ಸೋಮನಾಥ್ ಭಗವಾನ್. ಓಕೆ ಗೈಸ್, ಇವಾಗ ಸೋಮನಾಥ್ ಟೆಂಪಲ್ ಹತ್ರ ತಲುಪಿದ್ದೀವಿ. ಇವಾಗ ಜಸ್ಟ್ ರೀಚ್ ಆಗಿ ಇವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ತ್ರಿವೇಣಿ ಹತ್ರ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋಕ್ಕೆ. ಇಲ್ಲೇ ಹತ್ರ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ ಆಟೋಲಿ. 300 rupees ಅಂತೆ ಆಟೋ ಚಾರ್ಜಸ್ಸು. ನೋಡೋಣ ಈಗ ಎಷ್ಟೊತ್ತು. 1 ಕಿಲೋಮೀಟ್ರ್ 300 ರೂಪಾಯಿ ಅಂತ ಹೇಳ್ತವ್ರೆ. ಏನು ಮಾಡೋಕ್ಕಾಗಲ್ಲ, ಟೆಂಪಲ್ ಏರಿಯಾಸು ಅಷ್ಟು ಪೇ ಮಾಡ್ಬೋದು. ಗೊತ್ತಿಲ್ಲ ಮಗ ಕಾಣಿಸ್ತಿದೆಯೋ ಇಲ್ವೋ ಅಂತ, ಆದರೆ ಒಂಥರ ಮಜಾ ಬರ್ತಿದೆ. ಹಾಂ, ಇವಾಗ ಫ್ರೀ ಬಸ್ ಸರ್ವಿಸ್ಸು ಏನೇನೋ ಇದೆ ಟೆಂಪಲಲ್ಲಿ. ಇವರು ಒಂಥರ ಟೂರ್ ಗೈಡ್ ಥರ. ಇವಾಗ ಎಕ್ಸಿಟ್ ನಿಜ. ಇವಾಗ ತ್ರಿವೇಣಿ ಹತ್ರ ಹೋಗ್ಬಿಟ್ಟು ಸಿಗೋಣ. ದರ್ಶನ ಆಗುತ್ತೆ ಅಂತ ಹೇಳ್ತಿದ್ದಾರೆ. 9:30 ರೀಚ್ ಆಗಿದ್ದೀವಿ. ಒಂದು 10 o'clock ದರ್ಶನ ಲಾಸ್ಟು. ನೋಡೋಣ ಎಷ್ಟೊತ್ತು ಆಗುತ್ತೆ ದರ್ಶನ ಮಾಡೋಕ್ಕೆ ಅಂತ. ಗೈಸ್ ಇದೆ ತ್ರಿವೇಣಿ. ನೋಡ್ಬೋದು ಹೆಂಗಿದೆ ಅಂತ. ಫುಲ್ಲು ಕ್ಲೀನಾಗಿದೆಯಪ್ಪ. ಆದರೆ ಆ್ಯಕ್ಚುಲಿ ಕ್ಲೀನಾಗೇ ಇದೆ. ಆದರೆ ಜನಿಯಾಚಿ ಕಾಸು. ಹೆಲೋ ಗೈಸ್, ಇವಾಗ ಆಯಿತು ಮಸ್ತಾಗಿ ಫುಲ್ಲೆಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ದರ್ಶನ ಮಾಡಬೇಕು. ದರ್ಶನ ಮಾಡಿಬಿಟ್ಟು ಸಿಗೋಣ. ಆದರೆ ದರ್ಶನ ಮಾಡಬೇಕಾದ್ರೆ ಅದಾವ ಇಲ್ವಂತೆ ಫೋನ್ ಅದಾವ ಮಾಡಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ, ಹೇಳೋರೆ ಅಂದರೆ ಮಾಡಲ್ಲ. ಆ್ಯಕ್ಚುಲಿ ಇದು 2 ದೇವಸ್ಥಾನ ಇದೆ ಇಲ್ಲಿ ಸೋಮನಾಥ್ದು. ಒಂದು ಹಳೆ ಟೆಂಪಲು, ಒಂದು ಹೊಸ ಟೆಂಪಲು. 2 ದರ್ಶನ ಆಗ್ಬಿಡುತ್ತಂತೆ. 8 o'clock ಆಗಿದೆ. 10 o'clock ಕ್ಲೋಸ್. ಆರಾಮಾಗಿ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಇವಾಗ ಮಸ್ತಾಗಿತ್ತು ಸ್ನಾನ. ಮಾತ್ರ ಫುಲ್ಲು ಫ್ರೆಶ್ ಫೀಲ್ ಆಗ್ತಿದೆ ಇವಾಗ. ಅದೇ ನೆಕ್ಸ್ಟು ದರ್ಶನಕ್ಕೆ ಸ್ನಾನ ಮಾಡ್ಬಿಟ್ಟು ಮತ್ತೆ ಸಿಗೋಣ. ಫೋನ್ ಅಲಾವ್ ಇಲ್ಲ ಅಥವಾ ತೋರಿಸ್ತಿದೆ ಅವಳಿಗೆ. ಓಕೆ ಗೈಸ್. The next day. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸೋಮನಾಥ್ ಟೆಂಪಲ್ ಬಂದಿದ್ವಿ. ನೆನ್ನೆ ಬಂದಿದ್ವಿ. ದರ್ಶನ ಎಲ್ಲ ಆಯಿತು. ಒಳ್ಳೆ ದರ್ಶನ ಆಯಿತು ಮಸ್ತಾಗಿ. ಇವಾಗ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಓಜಿ ಕವಾಸಾಕಿ ವಿಹಾರ್. ಅದ್ರ ಪಕ್ಕ ಯಾರೋ ಒಬ್ಬ ಬೈಕ್ ನಿಲ್ಸ್ಬಿಟ್ಟಿದ್ದಾನೆ. ಹಾರ್ಲಿ ಡೇವಿಡ್ಸನ್ ಇರಬೇಕು. ಇವ್ರು ನಮ್ಗೆ ಸಿಕ್ಕಿದ್ರು ಬರ್ಬೇಕಾರೆ. ಯಾರು ಸಿಕ್ಕಿದ್ರು? ಒಳ್ಳೆ ಕಾಂಪಿಟೇಷನ್ ಇತ್ತು. ಇಬ್ರು ತುಂಬಾ ರೇಸ್ ತರ ಆಡ್ತಿದ್ರು. ನಮ್ಮ ಅಣ್ಣ ಬಟ್ ಅವ್ರು ಹಿಂದೆ ಬರ್ತಿದ್ರಂತೆ. ನಂಗೆ ಗೊತ್ತಿಲ್ಲ. ನಾನು ಕಾರಲ್ಲಿ ಕಾರ್ ಓಡಿಸ್ಕೊಂಡು ಬರ್ತಿದ್ದೆ. ವಾಶ್ರೂಮ್ ನೀವು ವಾಶ್ರೂಮ್ ಹೋಗ್ತಿದ್ದಾರೆ. ಇವಾಗ ನೋಡ್ಬೋದು ಇಲ್ಲಿ ಶ್ರೀ ಸೋಮನಾಥ್ ಟೆಂಪಲ್. ಕರ್ನಾಟಕ ಟು ಸೋಮನಾಥ್ ಟೆಂಪಲ್ ಗುಜರಾತ್. 10 ಕಿಲೋಮೀಟರ್ 1800 ಕಿಲೋಮೀಟರ್ಸು. ಇವಾಗ ನೆನ್ನೆ ನೈಟೇ ದರ್ಶನ ಆಗೋಯ್ತು. ಎಲ್ಲ ಮಸ್ತಾಗಿ ಫುಲ್ಲು ಕ್ಲೀನಾಗಿ ದರ್ಶನ ಆಯಿತು. ಆದರೆ ಇಲ್ಲಿ ಟೆಂಪಲ್ದು ವೈಬ್ ಬಂದಿಲ್ಲ. ಒಂಥರ ಆರಾ ಫೀಲ್ ಆಗಿಲ್ಲ. ನಮ್ಮ ಸೌತಲ್ಲಿ ಬರೋ ಥರ ಒಂಥರ ಇತ್ತು ಟೆಂಪಲ್ ವೈಬು. ಮತ್ತು ಇವಾಗ ಕೃಷ್ಣ ಟೆಂಪಲ್, ಕೃಷ್ಣದು ಟೆಂಪಲ್ ಎಲ್ಲಿ ಸುತ್ತಿದ್ದು ಕೃಷ್ಣ ದೇವ್ರದ್ದು, ಅಲ್ಲಿ ಹೋಗ್ತಾ ಇದ್ವಿ. ಫಸ್ಟು ಲಕ್ಷ್ಮೀನಾರಾಯಣ ಟೆಂಪಲ್ಗೆ ಹೋಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತೀವಿ. ಸೊ ಅಲ್ಲಿವರೆಗೂ ಸ್ಟೇಟ್ಯೂನ್ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಗುಜರಾತಲ್ಲಿ ಫಾಫ್ಡಾ ಹಾಕೋದು. ಇಲ್ಲಿ ನೋಡಿ, ಇದೇ ಫಾಫ್ಡಾ. ಅಯ್ಯೋ ಎಲ್ಲೋ ಇದಪ್ಪ ನೋಡಿ, ಇದೇ ಫಾಫ್ಡಾ. ಇದು ಬಾತರ್ ಕೆ ಇದ್ದ ಕ್ಯಾಮ್ರಾ ಮೇ ಕ್ಯಾ ಬೋಲ್ದೆ ಬಾಯ್ಸ್. ಇವಾಗ ನಮ್ಮನ್ನ ವ್ಲಾಗ್ ಮಾಡ್ತಾರಂತೆ. ನೋಡೋಣ, ಮಾತಾಡಿ. ಅಲ್ಲಿ ಕೈ ಬರುತ್ತೆ. ವಾಟ್ಸಪ್ ಗೈಸ್, ಈಗ ನಾವು ಸೂರ್ಯನಾರಾಯಣ ಟೆಂಪಲ್ ಅಂತ ಅಂದ್ಕೊಂಡು ಲಕ್ಷ್ಮೀನಾರಾಯಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮಗೆ ನೆನ್ನೆ ಯಾರು ಹೇಳಿದ್ರು ಸೂರ್ಯನಾರಾಯಣ ಟೆಂಪಲ್ ಅಂತ. ಬಟ್ ಇವಾಗ ಒಂದು ಆಟೋದವರು ಅದು ಸೂರ್ಯನಾರಾಯಣ ಟೆಂಪಲ್ ಅಲ್ಲ, ಲಕ್ಷ್ಮೀನಾರಾಯಣ ಟೆಂಪಲ್. ಸೂರ್ಯನಾರಾಯಣ ಟೆಂಪಲ್ ಸ್ವಲ್ಪ ದೂರ ಇದೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯದು ಲೇಡೀಸ್ನೆಲ್ಲ ಅಲ್ಲೇ ಸ್ಟಾರ್ಟಿಂಗಲ್ಲೇ ಇಳಿಸ್ಬಿಟ್ಟು. ಸೊ ಇವಾಗ ನೋಡೋಣ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಫಸ್ಟು ಅವ್ರನ್ನ ಹುಡುಕಿದ್ಮೇಲೆ ಕ್ರೌಡ್ ಹೋಗ್ಬೇಕು. ಸರಿ ಮಾಡಿ ಇವಾಗ ಹಿಂಗೆ ಟೆಂಪಲ್ ಹಂಗೆ ಮಾಡ್ತಾರ ಹಿಂಗೆ. ಇವಾಗ ಮಾತಾಡಿ, ಎಕ್ಸ್ಪ್ಲೇನ್. ಅಲ್ಲಿ ನೋಡಿ ನಮ್ಮ ಮನೆಯವ್ರು ಎಲ್ಲಿದ್ದಾರೆ ನೋಡ್ಬೇಕು. ಇವಾಗ ಇದೆಲ್ಲ ಸಣ್ಣ ಸ್ಟಾಲ್ಸ್ ಹಾಕೊಂಡಿದ್ದಾರೆ ಇಲ್ಲಿ. ಅಲ್ಲಿ ಅಮೂಲ್ ನೋಡಿ, ನಮ್ಮ ಅಲ್ಲಿ ನಂದಿನಿ ಹೆಂಗೆ ಅಮೂಲ್ ಇಲ್ಲಿ ಟ್ರಸ್ಟೆಡ್ ಬ್ರ್ಯಾಂಡ್, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಅದು ಬಂದ್ಬಿಟ್ಟು ಹೊಸ
ಸೋಮನಾಥೇಶ್ವರ ಟೆಂಪಲ್ಲು. ಅದ್ರ ರೈಟಲ್ಲಿರೋದು ಹಳೇದು. ಅದು ರೈಟಲ್ಲಿರೋದು ತೆಗಲ್ಲ ಸುನವ. ಅದು ರೈಟಲ್ಲಿರೋದು ಅಹಿಲ್ಯಾಬಾದ್ ಅವರು ಕಟ್ಟಿದ್ದು. ಇದನ್ನ ಅಹಿಲ್ಯಾಬಾಯಿ ಅವ್ರು ಕಟ್ಟಿದ್ದು. ಗೈಸ್ ನೋಡಿ, ಇಲ್ಲಿ ನಾರ್ತಲ್ಲಿ ಬಂದ್ಬಿಟ್ಟು ಇಡಲಿ ಸಿಗತ್ತೆ. ಇಲ್ಲಿ ಸೌತಲ್ಲಿ ಮಾತ್ರ ಇಡ್ಲಿ ಫೇಮಸ್ ಅಲ್ಲ, ಈ ನಡೆ ನಾರ್ತಲ್ಲೂ ತಿಂತಾ ಇದ್ದಾರೆ. ಇಟ್ ಈಸ್ ಸ್ಟೀಮ್ಡ್. ಇವಾಗ ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ನಮ್ಮ ಮಮ್ಮಿ, ಅಜ್ಜಿ ಮತ್ತು ನಮ್ಮ ಕೂಗು ಹುಡುಕ್ಬೇಕು ಅವ್ರು. ನೋಡಿ, ಇದೆ ಲಕ್ಷ್ಮೀ ನಾರಾಯಣ್ ಮಂದಿರ್. ನೋಡಿ ನಿಜ ಮಸ್ತಾಗಿದೆ ಇಲ್ಲಿ. ನೋಡಿ ಫುಲ್ಲು ವ್ಯೂ. ಇದು ಮೇನ್ ಟೆಂಪಲ್ದು ಎಂಟ್ರೆನ್ಸ್. ಸರಿ ಬಾಯ್ಸ್, ಇವಾಗ ಟೆಂಪಲ್ಗೆ ಔಟ್ ಬರ್ತೀವಿ, ಆಮೇಲೆ ಸಿಗೋಣ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಬಾಯ್ಸ್. ಇವಾಗ ದರ್ಶನ ಆಯಿತು ಲೈಟಾಗಿ. ಇವಾಗ ಆರ್ಡರ್ ಮಾಡಿದ್ದೀವಿ ನಾಷ್ಟ. ಇಲ್ಲಿ ನೋಡಿ, ಗುಜರಾತ್ ಓಜಿ ಫೇಮಸ್ ನಾಷ್ಟ ತಿಂತಾ ಇದ್ದೀವಿ. ಇದು ನೋಡಿದ್ರೆ ಇದು ಡೋಕ್ಲಾ. ಗುಜರಾತ್ ಫುಲ್ ಫೇಮಸ್ ಇದು. ನೋಡೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್. ಚೆನ್ನಾಗಿದೆ ನಿಜ. ಫುಲ್ ವಾಟರಿ ಚೆನ್ನಾಗಿದೆ. ಆದರೆ ಬೆಂಗಳೂರಲ್ಲಿ ತಿಂದಿದೆ ಎಲ್ಲೋ, ಅದು ಸ್ವಲ್ಪ ಖಾರ ಇತ್ತು, ಇದೊಂದು ಸ್ವಲ್ಪ ಚೆನ್ನಾಗಿದೆ. ಅದೇ ಇವಾಗ ಚೆನ್ನಾಗಿ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಫುಲ್ಲು ತಿಂದ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಜಿಲೇಬಿನೂ ಬಂದಿದೆ. ಜಿಲೇಬಿ ಏನು ಟೇಸ್ಟ್ ಮಾಡ್ಬಿಟ್ಟು ಹೇಳ. ಜಿಲೇಬಿ ಇಲ್ಲ ಅಂದರೂ ಸಕ್ಕತ್ತಾಗಿರುತ್ತೆ. ಗೈಸ್ ನೋಡಿ, ಇದು ಫಾಫ್ಡಾ. ಜಿಲೇಬಿ ಫಾಫ್ಡಾ ಇಲ್ಲಿದು ಓಜಿ ಕಾಂಬಿನೇಷನ್. ನೋಡೋಣ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ. ಬಿಸಿ ಬಿಸಿ ಚೆನ್ನಾಗಿದೆ. ಬೋಂಡನೂ ಇದೆಯಾ? ಓಕೆ ಬಾಯ್, ತಿನ್ಬಿಟ್ಟು ಸಿಗೋಣ. ಎಲ್ಲರಿಗೂ ಬಾಯ್ ಗೈಸ್. ಇಲ್ಲಿ ನೋಡಿ, ನೆಕ್ಸ್ಟ್ ಪಕೋಡ ಬಂದಿದೆ. ನೋಡೋಣ ಪಕೋಡ ಟೇಸ್ಟ್ ಮಾಡ್ಬಿಟ್ಟು. ಪಕೋಡ ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಪಕೋಡನು. ಮತ್ತೆ ಮೆಣಸಿನ್ಕಾಯಿ ಮೂಗೆ ದೇಖೇನಾ ಸೇ. ಗೈಸ್, ಇದೇ ಸೋಮನಾಥ್ ಮಂದಿರದು ಸರ್ಕಲ್ಲು. ಇದ್ರ ಮುಂದೆನೇ ಇರೋದು. ಇದನ್ನು ತೋರಿಸ್ತೀನಿ ನೋಡಿ. ಇದೇ ಅಂಗಡಿ. ಶಿವಶಕ್ತಿ ಅಷ್ಟೇ ಓದೋಕ್ಕಾಗ್ತಿರೋದು. ಕರೆಕ್ಟಾಗಿ ಇಲ್ಲೋ ಗೊತ್ತಿಲ್ಲ. ಎಲ್ಲ ಫುಲ್ಲು ಗುಜರಾತಿಯಲ್ಲಿ ಬರೆದಿದ್ದಾರೆ. ಇಲ್ಲೆಲ್ಲ ಗೊತ್ತಾಗ್ತಾ ಇಲ್ಲ. ಇವ್ರದ್ದು ಬೇರೆ ಲಿಪಿ ಇರುತ್ತೆ, ಅದಕ್ಕೆ ಇಲ್ಲಿ ನೋಡ್ಬೋದು. ಇದ್ರ ಮುಂದೆನೇ ಈ ಕಡೆ ಇರೋದು. ಸಕ್ಕದಾಗಿತ್ತು ನಿಜ. ಒಳ್ಳೆ ಮಸ್ತಾಗಿತ್ತು. ಪಾಪಡ, ಜಿಲೇಬಿ ಮತ್ತು ಬೋಂಡ. ದೇವಸ್ಥಾನಕ್ಕೆ ತೋರಿಸಿದ್ರೆ ಅಲ್ಲಿ ತೋರಿಸಿ ಟ್ರೈ ಕಮ್ಮಿ. ಓಕೆ ಬಾಯ್ಸ್, ಸಿಗೋಣ ಆಮೇಲೆ. ಬೆಸ್ಟ್ ನೋಡಿ, ಇದು ಟ್ರೈನ್. ಇದು ಏಜ್ ಆಗಿರೋ ಪೀಪಲ್ ಅವ್ರಿಗೆ ಮಾತ್ರ ಈ ಟ್ರೈನು. ನಾವು ಹೋಗ್ಬೋದು. ಟಾಯ್ ಟ್ರೈನ್ ಥರ ನೋಡಿ ಹೆಂಗಿದೆ. ಹೋಗೋದಲ್ದ ಪಚಡಿ ಯಾವ ಟಾಯ್ ಟ್ರೈನ್. ಹಾಯ್, ಫುಲ್ ಫ್ರೀ ರೈಡ್ ಇದು ಟಾಯ್ ಟ್ರೈನ್. ನೋಡಿದ್ರ ಮಂದಿರ್ ಟು ಪಾರ್ಕಿಂಗ್. ಇವಾಗ ಓಷನ್ ವ್ಯೂ ನೋಡಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಗೊತ್ತಿಲ್ಲ, ನೋಡೋಣ. ಇವಾಗ ನೋಡಿ, ಇದು ಎಂಟ್ರನ್ಸಿಂದ ಹೆಂಗೆ ಹೋಗಬೇಕು. ಇದು ಕ್ಯಾಶ್ ಕೌಂಟರ್. ಏನಿದು? ಟಿಕೆಟ್ ಕೌಂಟರು. 5 ರೂಪೀಸ್ ಪರ್ ಪರ್ಸನ್ ಅಂತೆ. ಸಮುದ್ರ ನೋಡೋಕ್ಕೆ ಇದು. ಇಲ್ಲ, ಒಳಗಡೆಯಿಂದ ಎಂಟ್ರನ್ಸ್ ತೋರಿಸ್ತೀನಿ ಇವಾಗ. ಗೈಸ್, ಇಲ್ಲೂ ಪಾರ್ಕಿಂಗ್ ಇದೆ, ಇದು ಗೊತ್ತಿರಲಿಲ್ಲ. ಇದು ಟೆಂಪಲ್ದು ಹಿಂದೆ. ಇಲ್ಲಿ ನೋಡ್ಬೋದು, ಮಸ್ತಾಗಿದೆ. क्या भाई हो? क्या बना है? खुशी ನೋಡಿ, ನಮ್ಮ ಅಣ್ಣ ನೆರಳು ಹುಡುಕ್ತಾ ಇದ್ದಾರೆ. ಇದು ಈ ರೋಡು. क्या भाई बनो ಯೋಲೆ ರೆಸಾರ್ಟ್ ಮಂಚ್ ಪಾಪ ಉಷ್ಪರ
ಗೈಸ್ ನನ್ನ ತಮ್ಮ ಬೇರೆ ಆಗ್ಬಿಟ್ಟವನೆ, ಸುಮ್ಮನೆ ದೇವಸ್ಥಾನ ಹಿಂಗೆ ನಡೆಯೋದು ಬಿಸಿಲು ಅಂತ ಡೈಲಾಗ್ ಹೊಡಿತಾನೆ. ನನ್ನ ತಮ್ಮ ಇಸ್ ನಾಟ್ ಟೆಂಪಲ್ ಪರ್ಸನ್, ಫ್ಯಾಮಿಲಿ ಮ್ಯಾನ್ ಅಲ್ಲ ಅವನು, ಫುಲ್ ಎಲ್ಲ ಸೋಲೋ ಅವನು ಯಾವಾಗೂ. ಇವಾಗ ವ್ಯೂ ತೋರಿಸ್ತೀನಿ, ವೇಟ್ ಮಾಡಿ. ಆ ವ್ಯೂಕ್ಕಿಂತ ನಿಜ ಮಸ್ತಾಗಿದೆ, ಇದು ತೋರಿಸ್ತೀನಿ. ಇಲ್ಲೆಲ್ಲ ನೋಡಿ ಮಾರ್ಕೆಟ್ಸ್ ಇದೆ, ಏನಾದರೂ ಶಾಪಿಂಗ್ ಮಾಡ್ಬೋದು. ಡಾಗೇಶ್ ಬಾಯ್ ಅಲ್ಲ ಬಾತಾರದಲ್ದ ಅಲ್ಲ, ಏನೋ ಹೇಳ್ತೀರಾ? ಹೆಂಗಿದೆ ಗುಜರಾತ್ ವೆದರು? ವೆದರ್ ಅಂತೂ ತುಂಬಾ ಬಿಸಿಲು, ರಾತ್ರಿ ಹೊತ್ತಾದರೆ ಚಳಿ ಆಗೋದು ಸ್ವಲ್ಪ. ಓಹೋ ಸಕ್ಕದಾಗಿದೆ. ಇನ್ನು ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ. ವೇವ್ಸ್ ಮಾತ್ರ ಮಸ್ತಾಗಿ ಬರ್ತಿದೆ.